ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸಾಮಾಜಿಕ ಪರಿವರ್ತನೆ ಹಂಗಂದ್ರೆ ಏನು, ಪರಿವರ್ತನೆಯ ವಿಧಗಳು ಅಂತಕ್ಕಂಥ ವಿಚಾರವನ್ನ ಚರ್ಚೆಯನ್ನ ಮಾಡಿದ್ವಿ. ಸಾಮಾಜಿಕ ಪರಿವರ್ತನೆಯಲ್ಲಿ ಮೂರು ವಿಧ. ಸಾಮಾಜಿಕ ಪರಿವರ್ತನೆಯಲ್ಲಿ ಮೂರು ವಿಧ. ಒಂದು ವಿಕಾಸ, ಪ್ರಗತಿ, ಅಭಿವೃದ್ಧಿ ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿದ್ವಿ. ಸಾಮಾಜಿಕ ಪರಿವರ್ತನೆಗೆ ಕಾರಣಗಳಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು, ಸಾಮಾಜಿಕ ಪರಿವರ್ತನೆ ಪ್ರತಿರೋಧಗಳೇನು, ಸಾಮಾಜಿಕ ಪರಿವರ್ತನೆಗೆ ಆಗ್ತಕ್ಕಂತಹ ಪರಿಣಾಮ, ಎಫೆಕ್ಟ್ ಅಥವಾ ಪ್ರಭಾವ ಅಂತಕ್ಕಂಥದ್ದನ್ನ ಧನಾತ್ಮಕ ಮತ್ತು ಋಣಾತ್ಮಕ. ಈಗ ಅಧ್ಯಾಯ 7 ಸಾಮಾಜಿಕ ಸಂಶೋಧನೆ, ಸೋಷಿಯಲ್ ರಿಸರ್ಚ್ ಅಂತಕ್ಕಂಥ ವಿಚಾರವನ್ನ ಈಗ ನಾವು ಚರ್ಚೆ ಮಾಡೋಣ. ಸಾಮಾಜಿಕ ಸಂಶೋಧನೆ ಅಧ್ಯಾಯ 7 ಸಾಮಾಜಿಕ ಸಂಶೋಧನೆ, ಸೋಷಿಯಲ್ ರಿಸರ್ಚ್ ಅಂತ ಇಲ್ಲಿ ಬೇಕಾಗುತ್ತೆ. ರಿಸರ್ಚ್, ರಿ ಅಂದ್ರೆ ಇನ್ನೊಮ್ಮೆ ಮತ್ತೊಮ್ಮೆ, ಸರ್ಚ್ ಅಂತ ಹೇಳಿದ್ರೆ ಹುಡುಕುವುದು ಅಂತಕ್ಕಂಥ ಅರ್ಥವನ್ನ ಹೇಳುತ್ತೆ. ವಿಜ್ಞಾನದಲ್ಲಿ ಶೋಧನೆಯನ್ನ ಮಾಡಿದಾಗ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳು ಆವಿಷ್ಕಾರ ಆಗುತ್ತೆ. ಸಂಶೋಧನೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಉದಾಹರಣೆಗೆ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು? ಥಾಮಸ್ ಅಲ್ವಾ ಎಡಿಸನ್. ಅವ್ರು ಕಂಡುಹಿಡಿದಿರ್ತಕ್ಕಂಥ ಬಲ್ಬ್ ಅದೇ ರೀತಿ ಇದೆಯಾ? ಈಗೇನಾಗಿದೆ? ಚೇಂಜ್ ಆಗಿದೆ, ಬದಲಾಗಿದೆ. ಎಲ್ಇಡಿ ಬಲ್ಬ್, ಓಎಲ್ಇಡಿ, ಕ್ಯೂಎಲ್ಇಡಿ ಅಂತಕ್ಕಂಥ ಬಲ್ಬ್ ಬಂದಿದೆ. ಅಂದ್ರೆ ಇರ್ತಕ್ಕಂತಹ ಜ್ಞಾನದ ಮೇಲೆ, ಇರ್ತಕ್ಕಂತಹ ಮಾಹಿತಿ ಮೇಲೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶೋಧನೆ ಮಾಡಿದಾಗ ಹೊಸ ರೀತಿಯ ಬಲ್ಬ್ ಆವಿಷ್ಕಾರ ಆಯಿತು. ಉದಾಹರಣೆಗೆ ಚೀನಾದಲ್ಲಿ ಕಂಪ್ಯೂಟರ್ನ ಪ್ರಪ್ರಥಮವಾಗಿ ಆವಿಷ್ಕಾರ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಹಂಗೆ ಈಗ ಏನಾಗಿದೆ? ಬದಲಾಗಿದೆ. ಅದರ ಮೊದಲ ಸಿಪಿಯು ಈ ರೂಮಿನ ಗಾತ್ರ ಇತ್ತು. ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತೀವಲ್ಲ, ಅದು ಮೊದಲ ಆವಿಷ್ಕಾರ ಮಾಡಿದಾಗ ಈ ರೂಮಿನ ಗಾತ್ರ ಇತ್ತು. ಈಗ ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತಕ್ಕಂಥ ಲ್ಯಾಪ್ಟಾಪ್ ಬಂದಿದೆ. ಟ್ಯಾಬ್, ನಮ್ಮ ಮೊಬೈಲ್ ತರ ಇರ್ತಕ್ಕಂತಹ ಒಂದು ಟ್ಯಾಬ್ ಅಂತಕ್ಕಂಥದ್ದು ಬಂದಿದೆ, ಆವಿಷ್ಕಾರ ಆಗಿದೆ. ಅಂದ್ರೆ ಇರ್ತಕ್ಕಂತಹ ಮಾಹಿತಿಯ ಮೇಲೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶೋಧನೆಯನ್ನ ಮಾಡಿದಾಗ ವಿಜ್ಞಾನದಲ್ಲಿ, ಭೌತ ವಿಜ್ಞಾನದಲ್ಲಿ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳು ಆವಿಷ್ಕಾರ ಆಗ್ತದೆ. ಅದೇ ರೀತಿ ಟಿವಿ ನೀವು ನೋಡಬಹುದು. ಮನೆಯಲ್ಲಿ 15 ವರ್ಷ 20 ವರ್ಷ ಮುಂಚೆ ಮನೆಯ ಮೂಲೆಯ ಜಾಗವನ್ನು ಅದೇ ಆವರಿಸಿಕೊಂಡಿದೆ. ಈಗೇನಾಗಿದೆ? ಟಿವಿಯಲ್ಲಿ ಬದಲಾಗಿದೆ. ಎಲ್ಇಡಿ ಟಿವಿ, ಓಎಲ್ಇಡಿ ಟಿವಿ ಅಂತಕ್ಕಂಥ ಬಂದಿದೆ. ಎಲ್ಲಿ ಬೇಕಾದ್ರೂ ಕೂಡ ಒಂದು ಪ್ಲೈವುಡ್ ಗಾತ್ರದಲ್ಲಿ ಅದನ್ನ ಪ್ಲಾಸ್ಟ್ ಮಾಡ್ತಕ್ಕಂಥ, ಹ್ಯಾಂಗಿಂಗ್ ಮಾಡ್ತಕ್ಕಂಥ ಸಿಸ್ಟಮ್ಸ್ ಬಂದಿದೆ. ಕಾರಣ ಇರ್ತಕ್ಕಂಥ ಜ್ಞಾನವನ್ನ ಸುಮ್ಮನೆ ಬಿಡಲಿಲ್ಲ, ಹೊಸದಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಇರ್ತಕ್ಕಂಥ ಜ್ಞಾನವನ್ನ ಶೋಧನೆಯನ್ನ ಮಾಡಿದಾಗ, ಸರಿಯಾಗಿ ವೈಜ್ಞಾನಿಕವಾಗಿ ಶೋಧನೆಯನ್ನ ಮಾಡಿದಾಗ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳು ಆವಿಷ್ಕಾರ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು, ಗಮನಿಸಬಹುದು. ಅದೇ ರೀತಿ ನಿಮ್ಮ ಮೊಬೈಲ್ ಮೊದಲು ಕೇವಲ ಕೀಪ್ಯಾಡ್ ಮೊಬೈಲ್ಸ್ ಅಷ್ಟೇ ಇತ್ತು. ಈಗ ಹೊಸದಾದ ಆಂಡ್ರಾಯ್ಡ್ ಮೊಬೈಲ್ಸ್, 5G ಮೊಬೈಲ್ಸ್, ಮೊದಲು ಕೇವಲ 1GB 2GB RAM, 6GB 24GB 56GB ಈ ರೀತಿಯಾಗಿರ್ತಕ್ಕಂಥ 256GB ಎಕ್ಸ್ಪೆಂಡಬಲ್ ಮೆಮೊರಿಯನ್ನು ಹೊಂದಿರತಕ್ಕಂತಹ ಮೊಬೈಲ್ಗಳನ್ನು ಕೂಡ ನಾವು ಕಾಣಬಹುದು. ಕಂಪ್ಯೂಟರ್ ಮಾಡ್ತಕ್ಕಂಥ ಎಲ್ಲ ವರ್ಕನ್ನ ಮೊಬೈಲ್ಗಳಲ್ಲಿ ನಾವು ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣಬಹುದು. ಹೀಗೆ ನಾನೀಗ ಹೇಳಿರ್ತಕ್ಕಂಥದ್ದು ವಿಜ್ಞಾನ, ಸೈನ್ಸ್. ಅದೇ ರೀತಿ ಸಮಾಜ ವಿಜ್ಞಾನ ಬರೋಣ. ವಾಪಸ್ ಸಾಮಾಜಿಕ ಸಂಶೋಧನೆ. ಸಮಾಜ ವಿಜ್ಞಾನದಲ್ಲಿ ಶೋಧನೆಯನ್ನ ಮಾಡಿದಾಗ ಇರ್ತಕ್ಕಂತಹ ಜ್ಞಾನದ ಮೇಲೆ, ಇರ್ತಕ್ಕಂತಹ ವ್ಯವಸ್ಥೆಯ ಮೇಲೆ ಇನ್ನೊಮ್ಮೆ ಮತ್ತೊಮ್ಮೆ ಶೋಧನೆಯನ್ನ ಮಾಡಿದಾಗ ಯಾವುದೇ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳು ಆವಿಷ್ಕಾರ ಆಗಲ್ಲ. ಏನ್ ಆವಿಷ್ಕಾರ ಆಗುತ್ತೆ? ನನಗೆ ಹೇಳಿದ ಭೌತ ವಿಜ್ಞಾನದ ಬಗ್ಗೆ ಹೇಳಿದೆ. ಭೌತ ವಿಜ್ಞಾನದಲ್ಲಿ ಶೋಧನೆಗಳು ನಿರಂತರವಾಗಿ ನಡೆದಾಗ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳು ನಮ್ಮ ಮಾನವನ ಜೀವನವನ್ನ ಸರಳೀಕರಣ ಮಾಡಬೇಕಾಗಿರ್ತಕ್ಕಂತಹ ಹೊಸ ಯಂತ್ರ, ತಂತ್ರ, ಸಾಧನ, ಸಲಕರಣೆಗಳ ಆವಿಷ್ಕಾರ ಆಗುತ್ತೆ. ಆದ್ರೆ ಸಮಾಜ ವಿಜ್ಞಾನದಲ್ಲಿ ಶೋಧನೆ ಆದ್ರೆ ಏನ್ ಆವಿಷ್ಕಾರ ಆಗುತ್ತೆ? ಹೊಸ ಮಾಹಿತಿ ಆವಿಷ್ಕಾರ ಆಗುತ್ತೆ. ಉದಾಹರಣೆಗೆ ಒಂದು ಮಾಹಿತಿ, ಚನ್ನಗಿರಿ ತಾಲೂಕಲ್ಲಿ ಕಳೆದ 2 ವರ್ಷದ ಮುಂಚೆ ಎಷ್ಟು ಜನ ಬಾಲಕಾರ್ಮಿಕರಿದ್ರು ಅಂತಕ್ಕಂಥ ಒಂದು ಮಾಹಿತಿ ಜ್ಞಾನ. ಚನ್ನಗಿರಿ ತಾಲೂಕಲ್ಲಿ ಕಳೆದ 2 ವರ್ಷದ ಮುಂಚೆ ಎಷ್ಟು ಜನ ಬಾಲಕಾರ್ಮಿಕರಿದ್ರು, 14 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳು ದುಡಿತಾ ಇದ್ರು. ಈಗ ಮತ್ತೊಮ್ಮೆ ಶೋಧನೆ ಮಾಡಿದ್ರೆ ಏನ್ ಸಿಗುತ್ತೆ? ನಮಗೆ ಹೊಸ ಮಾಹಿತಿ ಸಿಗುತ್ತೆ. ಅಪ್ಡೇಟೆಡ್, ಜಾಸ್ತಿ ಆಗಿದ್ದಾರೆ ಅಥವಾ ಕಮ್ಮಿ ಆಗಿದ್ದಾರೆ. ಅದೇ ರೀತಿ ಚನ್ನಗಿರಿ ತಾಲೂಕಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನ ವರದಕ್ಷಿಣೆ ಕಿರುಕುಳದಿಂದ ಮಹಿಳೆಯರು ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಮಾಹಿತಿ ಇದೆ ಅಂತ ಅನ್ಕೊಳ್ಳಿ. 200 ಜನ ಅಂತ ಅನ್ಕೊಳ್ಳಿ. ವರದಕ್ಷಿಣೆ ಕಿರುಕುಳದಿಂದ ಒಂದು ವರ್ಷದಲ್ಲಿ ಚನ್ನಗಿರಿ ತಾಲೂಕಲ್ಲಿ. ಈಗ ಮತ್ತೆ ಶೋಧನೆ ಮಾಡಿದ್ರೆ
ಹೊಸ ಜ್ಞಾನ ಸಿಗುತ್ತೆ, ಹೊಸ ಮಾಹಿತಿ. 200 ಜನ ಇದ್ರೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ವರದಕ್ಷಿಣೆ ಕಿರುಕುಳದ ಪ್ರಕರಣ 150 150 ಜನ ಅಂತ ಬರ್ಬೋದು, ಅಥವಾ ಇನ್ನೂ ಜಾಸ್ತಿ ಆಗಿದೆ 250 20 ಅಂತ ಬರ್ಬೋದು. ಹೀಗೆ ಸಮಾಜ ವಿಜ್ಞಾನದಲ್ಲಿ ಶೋಧನೆಯನ್ನ ಮಾಡಿದಾಗ ಏನ್ ಸಿಗುತ್ತೆ? ಹೊಸ ಜ್ಞಾನ ಮಾಹಿತಿ ಸಿಗುತ್ತೆ ಹೊರತು ಯಾವುದೇ ಯಂತ್ರ ತಂತ್ರ ಸಾಧನ ಸಲಕರಣೆಗಳು ಆವಿಷ್ಕಾರ ಆಗಲ್ಲ. ಎಲ್ಲಿ ಆವಿಷ್ಕಾರ ಆಗ್ತದೆ? ಭೌತ ವಿಜ್ಞಾನದಲ್ಲಿ. ಭೌತ ವಿಜ್ಞಾನದಲ್ಲಿ ಆವಿಷ್ಕಾರವನ್ನ ಮಾಡಿದಾಗ ಹೊಸ ಯಂತ್ರ ತಂತ್ರ ಸಾಧನ ಸಲಕರಣೆಗಳು ಆವಿಷ್ಕಾರ ಆಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಈಗ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು ಸಾಮಾಜಿಕ ಸಂಶೋಧನೆ, ಸೋಷಿಯಲ್ ರಿಸರ್ಚ್. ಇದು PhD ವರ್ಕ್ ಅನ್ನ ಮಾಡ್ತಕ್ಕಂತಹ ವ್ಯವಸ್ಥೆಗೆ ಸಂಬಂಧಿಸಿರ್ತಕ್ಕಂತಹ ಪಾಠ. ಅಂದ್ರೆ ಸಮಾಜದ ಬಗ್ಗೆ, ನಮ್ಮ ಸಾಮಾಜಿಕ ಜೀವನದ ಬಗ್ಗೆ ಹೊಸ ಜ್ಞಾನವನ್ನ, ಹೊಸ ವ್ಯವಸ್ಥೆಯನ್ನ ಆವಿಷ್ಕಾರ ಮಾಡ್ತಕ್ಕಂತಹ ಹಿನ್ನೆಲೆಯನ್ನ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಕಾಣಬಹುದು. ಓಕೆ, ಕೆಳಗೆ ಅರ್ಥ ಅಂತ ಬರ್ಕೊಳ್ರಿ. ಸೋಷಿಯಲ್ ರಿಸರ್ಚ್ ಹೆಡಿಂಗ್ ಚಾಪ್ಟರ್ ನಂಬರ್ 7. ಸೋಷಿಯಲ್ ರಿಸರ್ಚ್ ಕೆಳಗೆ ಅರ್ಥ, ಮೀನಿಂಗ್. ರಿಸರ್ಚ್ ಎಂಬ ಪದ, ರಿಸರ್ಚ್ ಎಂಬ ಪದ, ರಿಸರ್ಚ್ ಎಂಬ ಪದ ಲ್ಯಾಟಿನ್ ಭಾಷೆಯ ರಿ ಮತ್ತು ಸರ್ಚ್ ಎಂಬ ಪದಗಳಿಂದ ಬಂದಿದೆ. ರಿ ಎಂದರೆ ರಿಸರ್ಚ್ ಎಂದರೆ ಅಂತ ನೋಡಬಹುದು. ರಿಸರ್ಚ್ ಎಂದರೆ ಇನ್ನೊಮ್ಮೆ ಹುಡುಕು, ಸರಿಯಾಗಿ ಹುಡುಕು, ಪುನರ್ಶೋಧಿಸು ಎಂದರ್ಥ. ಪುನರ್ಶೋಧಿಸು ಎಂದರ್ಥ. ಇನ್ನೊಮ್ಮೆ ಹುಡುಕು, ಸರಿಯಾಗಿ ಹುಡುಕು, ಪುನರ್ಶೋಧಿಸು ಎಂದರ್ಥವನ್ನ ಕೊಡುತ್ತೆ. ರಿಸರ್ಚ್ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಇನ್ನೊಮ್ಮೆ ಹುಡುಕು. ರಿ ಅಂದ್ರೆ ಮತ್ತೊಮ್ಮೆ, ಸರ್ಚ್ ಅಂತ ಹೇಳಿದ್ರೆ ಹುಡುಕುವುದು ಎಂದರ್ಥ. ರಿ ಅಂದ್ರೆ ಇನ್ನೊಮ್ಮೆ, ಮತ್ತೊಮ್ಮೆ, ಮೊದಲೊಮ್ಮೆ. ಸರ್ಚ್ ಅಂತ ಹೇಳಿದ್ರೆ ಹುಡುಕುವುದು ಎಂಬ ಅರ್ಥವನ್ನು ನೀಡತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ರಿಸರ್ಚ್ ಇನ್ನೊಮ್ಮೆ, ಮತ್ತೊಮ್ಮೆ, ಮೊದಲೊಮ್ಮೆ ಹುಡುಕುವುದನ್ನೇ ನಾವು ರಿಸರ್ಚ್ ಅಂದ್ರೆ ಇರುವ ಜ್ಞಾನದ ಮೇಲೆ ಇನ್ನೊಮ್ಮೆ, ಮತ್ತೊಮ್ಮೆ, ಮೊದಲೊಮ್ಮೆ, ಇರುವ ಜ್ಞಾನದ ಮೇಲೆ, ಇರುವ ಮಾಹಿತಿಯ ಮೇಲೆ ಇನ್ನೊಮ್ಮೆ, ಮತ್ತೊಮ್ಮೆ, ಮೊದಲೊಮ್ಮೆ ಮಾಹಿತಿಯನ್ನ ಶೋಧನೆಯನ್ನ ಮಾಡಿದಾಗ ಹೊಸ ಜ್ಞಾನ, ಹೊಸ ಮಾಹಿತಿ ಅಂತಕ್ಕಂಥದ್ದು, ಹೊಸ ಆವಿಷ್ಕಾರ ಅಂತಕ್ಕಂಥದ್ದು ನಮಗೆ ತಿಳಿತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ನೆಕ್ಸ್ಟ್ ರೀಡಿಂಗ್ ವ್ಯಾಖ್ಯಾನ, ಡೆಫಿನಿಷನ್. ವ್ಯಾಖ್ಯಾನ 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 ಅಕಾರ್ಡಿಂಗ್ ಟು PV ಯಂಗ್ ಅವರ ಪ್ರಕಾರ, PV ಯಂಗ್ ಅವರು ಹೇಳ್ತಾರೆ ಸಾಮಾಜಿಕ ಸಂಶೋಧನೆ ಅಂತ ಹೇಳಿ, PV ಯಂಗ್ ಕ್ರಮಬದ್ಧವಾದ ವಿಧಾನಗಳ ಮೂಲಕ, ಕ್ರಮಬದ್ಧವಾದ ವಿಧಾನಗಳ ಮೂಲಕ, ಕ್ರಮಬದ್ಧವಾದ ವಿಧಾನಗಳ ಮೂಲಕ ಹೊಸ ಘಟನೆಗಳನ್ನು, ಕ್ರಮಬದ್ಧವಾದ ವಿಧಾನಗಳ ಮೂಲಕ ಹೊಸ ಘಟನೆಗಳನ್ನು ಕಂಡುಹಿಡಿಯುವುದು, ಕ್ರಮಬದ್ಧವಾದ ವಿಧಾನಗಳ ಮೂಲಕ ಹೊಸ ಘಟನೆಯನ್ನು ಕಂಡುಹಿಡಿಯುವುದು, ಅಥವಾ ಓಲ್ಡ್ ಹಿಂದಿನ ಘಟನೆಗಳನ್ನು ಪರಿಶೀಲಿಸಿ ಅದರ
ಪರಿಣಾಮಗಳು ಪರಸ್ಪರ ಸಂಬಂಧಗಳ ಸಾಮಾನ್ಯ ವಿವರಣೆ ಮತ್ತು ಪ್ರಕಟಿತ ನಿಯಮಗಳನ್ನು ನಿಯಂತ್ರಿಸುವುದಾಗಿದೆ. ಕ್ರಮಬದ್ಧವಾದ ವಿಧಾನಗಳ ಮೂಲಕ ಹೊಸ ಘಟನೆಗಳನ್ನು ಕಂಡುಹಿಡಿಯುವುದು ಅಥವಾ ಇಂದಿನ ಘಟನೆಗಳನ್ನು ಪರಿಶೀಲಿಸಿ ಅದರ ಪರಿಣಾಮಗಳು, ಪರಸ್ಪರ ಸಂಬಂಧಗಳ ಸಾಮಾನ್ಯ ವಿವರಣೆ ಮತ್ತು ಪ್ರಕಟಿತ ನಿಯಮಗಳನ್ನು ನಿಯಂತ್ರಿಸುವುದಾಗಿದೆ ಅಂತ ಹೇಳ್ತಾರೆ. One more definition according to E.S. Bogaras ಪ್ರಕಾರ ಅವರು ಹೇಳ್ತಾರೆ ಸಾಮಾಜಿಕ ಸಂಶೋಧನೆ ಅಂದ್ರೆ ಏನಂತೇಳಿ E.S. Bogaras ಅವರು ಸಹವರ್ತಿಗಳಾಗಿ ಜೀವಿಸುವ ಜನರ ಕಾರ್ಯನಿರ್ವಹಣೆಯ ಪ್ರಕ್ರಿಯೆಗಳ ಪರಿಶೀಲನೆಯೇ ಸಾಮಾಜಿಕ ಸಂಶೋಧನೆಯಾಗಿದೆ. ನೆಕ್ಸ್ಟ್ ದತ್ತಾಂಶ ಸಂಗ್ರಹಣೆ. ದತ್ತಾಂಶ ಸಂಗ್ರಹಣೆ ಏನಪ್ಪ ದತ್ತಾಂಶ ಸಂಗ್ರಹಣೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಶೋಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮರ್ಪಕವಾಗಿರ್ತಕ್ಕಂತಹ ಮಾಹಿತಿಯನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು ಅತ್ಯವಶ್ಯಕವಾಗಿರುತ್ತೆ. ಉದಾಹರಣೆಗೆ ನೀವು ಒಂದು ಕೃಷಿ ಬಗ್ಗೆ ಅಧ್ಯಯನವನ್ನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಕೃಷಿ ಬಗ್ಗೆ ಅಧ್ಯಯನವನ್ನ ಮಾಡ್ತೀರಾ, ಸಂಶೋಧನೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಮಾಹಿತಿಯನ್ನ ಹೇಗೆ ಪಡ್ಕೋಬೇಕು? ಎಲ್ಲಿ ಪಡ್ಕೋಬೇಕು? ಹಳ್ಳಿಗೆ ಹೋಗಿ, ಕೃಷಿಗೆ ಹೊಲಕ್ಕೆ ಹೋಗಿ ದತ್ತಾಂಶ ಸಂಗ್ರಹಣೆಯನ್ನ ಮಾಡಿದ್ರೆ ಸಂಶೋಧಕ ಸಂಶೋಧನೆಯ ಬಗ್ಗೆ ಸಂಗ್ರಹಿಸತಕ್ಕಂತಹ ಎಲ್ಲ ಮಾಹಿತಿಯನ್ನ ದತ್ತಾಂಶ ಸಂಗ್ರಹಣೆ ಅಂತಾರೆ. ಸಂಶೋಧಕ ತನ್ನ ಸಂಶೋಧನೆಗೆ, ಸಾಮಾಜಿಕ ಸಂಶೋಧನೆಗೆ ಸಂಬಂಧಿಸಿರ್ತಕ್ಕಂತಹ ಮಾಹಿತಿ ಸಂಗ್ರಹಣೆ ಇದೆಯಲ್ಲ ಅದನ್ನೇ ದತ್ತಾಂಶ ಸಂಗ್ರಹಣೆ ಅಂತ. ಕೃಷಿ ಬಗ್ಗೆ ಮೊದಲೋಗಿ ಕೃಷಿಕರ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ರೆ, ಬಾಲಕಾರ್ಮಿಕರ ಬಗ್ಗೆ ಅಧ್ಯಯನ ಮಾಡ್ತೀರಾ, ಬಾಲಕಾರ್ಮಿಕರ ಬಗ್ಗೆ ಹೋಗಿ ನಿನ್ನ ವಯಸ್ಸೇನು, ತಂದೆ ತಾಯಿ ಹೆಸರೇನು, ಯಾಕೆ ಹಿಂಗ್ ಕೆಲಸ ಮಾಡ್ತಿದ್ದೆ, ನಿನ್ನ ಕಷ್ಟ ಏನು, ಹೀಗೆ ಎಲ್ಲ ಮಾಹಿತಿಯನ್ನ ಕೇಳಿಕೊಂಡ್ರೆ ಅದನ್ನ ನಾನು ಹೇಳ್ತೀನಿ ದತ್ತಾಂಶ ಸಂಗ್ರಹಣೆ. ಅಂದ್ರೆ ನೀವೊಂದು ಸಂಶೋಧನೆ ಮಾಡ್ತೀಯ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದು ನಿಗದಿತ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕ. ಅಂದ್ರೆ ದತ್ತಾಂಶ ಸಂಗ್ರಹಣೆ ಇಲ್ಲದೇನೆ, ಮಾಹಿತಿಯ ಸಂಗ್ರಹಣೆ ಇಲ್ಲದೇನೆ ಸಂಶೋಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ದತ್ತಾಂಶ ಸಂಗ್ರಹಣೆ ಅಂತ ಗೊತ್ತಿರೋದು ಯಾವ ಮಾಹಿತಿಯು ಸಂಶೋಧನೆಯ ಸಮಸ್ಯೆಗೆ ಸಂಬಂಧಿತವಾಗಿದೆಯೋ ಆ ಮಾಹಿತಿ ಸಂಗ್ರಹಣೆಯನ್ನು ದತ್ತಾಂಶ ಸಂಗ್ರಹಣೆ ಎನ್ನುವರು. ಆ ಮಾಹಿತಿ ಸಂಗ್ರಹಣೆಯನ್ನು ದತ್ತಾಂಶ ಸಂಗ್ರಹಣೆ ಎನ್ನುವರು. ಆ ಮಾಹಿತಿ ಸಂಗ್ರಹಣೆ ಏನಂತಾರೆ?
ದತ್ತಾಂಶ ಸಂಗ್ರಹಣೆ ಎಂದು. ಓಕೆ, ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಹೇಳಿ ದತ್ತಾಂಶ ಸಂಗ್ರಹಣೆಯ ಪ್ರಕಾರ. ದತ್ತಾಂಶ ಸಂಗ್ರಹಣೆಯ ಪ್ರಕಾರಗಳು. ಆಯ್ತು, ಎರಡು ವಿಧ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ ಅಂತ ಎರಡು ಪ್ರಕಾರ ಇದೆ ದತ್ತಾಂಶ ಸಂಗ್ರಹಣೆಯಲ್ಲಿ. ಎರಡು ಪ್ರಕಾರ, ಒಂದು ಪ್ರಾಥಮಿಕ ದತ್ತಾಂಶ, ಇನ್ನೊಂದು ಮಾಧ್ಯಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ ಎರಡು ಪ್ರಕಾರ ಇದೆ. ಪ್ರಾಥಮಿಕ ದತ್ತಾಂಶ ಅಂತ ಹೇಳಿದ್ರೆ ಸಂಶೋಧಕ ಸಂಶೋಧನಾ ಕ್ಷೇತ್ರದಲ್ಲಿ ತಾನೇ ನೇರವಾಗಿ ಹೋಗಿ ಸಂಗ್ರಹಿಸತಕ್ಕಂತ ಮಾಹಿತಿಯನ್ನ ಪ್ರಾಥಮಿಕ ದತ್ತಾಂಶ ಅಂತ ಕರೀತಾರೆ. ನೆನ್ಪಿಟ್ಕೊಡ್ರಿ. ಸಂಶೋಧಕ ತನ್ನ ಸಂಶೋಧನೆಗೆ ಸಂಬಂಧಿಸಿರ್ತಕ್ಕಂತ ಮಾಹಿತಿಯನ್ನ ತಾನೇ ನೇರವಾಗಿ ಹೋಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದನ್ನ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಉದಾಹರಣೆಗೆ ಹೇಳೋ ಕೃಷಿ ಬಗ್ಗೆ ನಾನೇ ನೇರವಾಗಿ ಕೃಷಿ ಅಂದ್ರೆ ಹಳ್ಳಿಗೆ ಹೋಗಿ ರೈತರ ಹೋಗಿ ಹೊಲದಲ್ಲಿ ಹೋಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಂಡ್ರದನ್ನ ಪ್ರಾಥಮಿಕ ದತ್ತಾಂಶ. ಅನ್ಯ ಉದ್ದೇಶಕ್ಕಾಗಿ ಸಂಗ್ರಹಿಸಿದ ಮಾಹಿತಿಯನ್ನ ತನ್ನ ಸಂಶೋಧನೆಗೆ ಬಳಕೆ ಮಾಡ್ಕೊಂಡ್ರೆ ಅದನ್ನ ಮಾಧ್ಯಮಿಕ ದತ್ತಾಂಶ. ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರದಕ್ಷಿಣೆಗಳು ಸಂಬಂಧಪಟ್ಟಂಗೆ ಅಥವಾ ಬಾಲಕಾರ್ಮಿಕರಿಗೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ ಅಂತ ಅನ್ಕೊಂಡ್ರಿ. ಅದನ್ನ ಹೋಗಿ ಡೀಟೇಲ್ಸ್ ಅನ್ನ ಡಾಟಾಬೇಸ್ ಅಲ್ಲಿ ಇಸ್ಕೊಂಡ್ಬಂದ್ರೆ, ಫಾರ್ ಎಕ್ಸಾಂಪಲ್ ಹಂಗೇನ್ ಬೇಡ, ನೇರವಾಗಿ ಕ್ಲಾಸ್ ರೂಮ್ ಒಳಗೆ ಎಷ್ಟು ಜನ ಗಂಡು ಎಷ್ಟು ಜನ ಹೆಣ್ಣು, ಫಸ್ಟ್ ಇಯರ್ ಎಷ್ಟು ಜನ ಇದ್ರೆ ಸೆಕೆಂಡ್ ಇಯರ್ ಎಷ್ಟು ಜನ ಇರುತ್ತೆ ಮಾಹಿತಿಯನ್ನ ನೇರವಾಗಿ ಒಂದು ಶಾಲೆ ಬಗ್ಗೆ ಸಂಶೋಧನೆ ಮಾಡೋರು ಬಂದು ನೇರವಾಗಿ ಕಲೆಕ್ಷನ್ ಮಾಡ್ಕೊಂಡ್ರೆ ಅದನ್ನ ಪ್ರಾಥಮಿಕ ದತ್ತಾಂಶ. ಅದನ್ನ ಬಿಟ್ಟು ನಿಮ್ಮ ಹತ್ರ ಬಂದ್ರೆ ಅವ್ರು ಹೋಗಿ ಆಫೀಸಲ್ಲಿ ಸರ್ ನಿಮ್ಮ ಕಾಲೇಜ್ ಸ್ಟ್ರೆಂತ್ ಎಷ್ಟು, ಫಸ್ಟ್ ಇಯರ್ ಎಷ್ಟು, ಸೆಕೆಂಡ್ ಇಯರ್ ಎಷ್ಟು, ಹೆಣ್ಣು ಎಷ್ಟು, ಗಂಡು ಎಷ್ಟು, ಕ್ಯಾಸ್ಟ್ ಪ್ರೈಸ್ ಏನು ಅಂತ ಮಾಹಿತಿ ಅಲ್ಲಿರೋ ಸ್ಟಾಟ್ಸ್ ಅಲ್ಲ, ಆ ಮಾಹಿತಿ ಅಲ್ಲಿ ಪಡ್ಕೊಂಡ್ರೆ ಅದನ್ನ ಮಾಧ್ಯಮಿಕ ದತ್ತಾಂಶ. ಸಂಶೋಧಕ ನೇರವಾಗಿ, ಉದಾಹರಣೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ಸಂಶೋಧನೆ ಮಾಡ್ತಿದೆ ಅಂತ ಅಂದ್ಕೊಂಡ್ರೆ ಸಂಶೋಧಕ ಅವರೇ ನೇರವಾಗಿ ಒಂದು ಕ್ಲಾಸ್ ರೂಮಿಗೆ ಬಂದು ನಿಮ್ಮನ್ನ ಫಿಸಿಕಲಿ ಕೌಂಟ್ ಮಾಡ್ಕೊಂಡು ನಂಬರ್ಸ್ ಅನ್ನ ತಗೊಂಡ್ರೆ ಅದು ಪ್ರಾಥಮಿಕ ದತ್ತಾಂಶ. ಅದರ ಬದಲಿಗೆ ಆಫೀಸ್ ಹೋಗಿ ಅನ್ಯ ಉದ್ದೇಶಕ್ಕಾಗಿ ಸಂಗ್ರಹಿಸಿದ್ರೆ ಅವರು ಇಲಾಖೆ ಮಾಹಿತಿಯನ್ನು ಕೊಡಬೇಕು ಅಂತ ಅನ್ಯ ಉದ್ದೇಶಕ್ಕಾಗಿ ಸಂಗ್ರಹಿಸಿದ ಮಾಹಿತಿಯನ್ನ ಸಂಶೋಧನೆ ಬಳಕೆ ಮಾಡ್ತಿದ್ದೀವಿ ಅಂತ ಹೇಳೋದನ್ನ ಮಾಧ್ಯಮಿಕ ದತ್ತಾಂಶ. ಆಯ್ತು, ಬರ್ಕೊಳ್ಳಿ. ಪ್ರಾಥಮಿಕ ದತ್ತಾಂಶ ಅಂದ್ರೆ ಹೇಳ್ತೀನಿ. ಒಂದರಲ್ಲಿ ಸಂಶೋಧಕ ಸಂಶೋಧನಾ ಕ್ಷೇತ್ರದಲ್ಲಿ ತಾನೇ ನೇರವಾಗಿ ಹೋಗಿ ಡೈರೆಕ್ಟ್ ಆಗಿ ತಾನೇ ನೇರವಾಗಿ ಹೋಗಿ ಸಂಶೋಧನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಪ್ರಾಥಮಿಕ ದತ್ತಾಂಶ ಎನ್ನುವರು. ಎರಡನೇದು ಮಾಧ್ಯಮಿಕ ದತ್ತಾಂಶ. ಎರಡನೇ ಪ್ರಕಾರ ಮಾಧ್ಯಮಿಕ ದತ್ತಾಂಶ. ಅನ್ಯ ಉದ್ದೇಶಕ್ಕಾಗಿ ಮಾಧ್ಯಮಿಕ ದತ್ತಾಂಶ. ಅನ್ಯ ಉದ್ದೇಶಕ್ಕಾಗಿ, ಬೇರೆ ಉದ್ದೇಶಕ್ಕೆ ಅಂತ ಅಲ್ಲ, ಅನ್ಯ ಉದ್ದೇಶಕ್ಕಾಗಿ ಸಂಗ್ರಹಿಸಿರುವ ಮಾಹಿತಿಯನ್ನು ಸಂಶೋಧಕ ತನ್ನ ಸಂಶೋಧನೆಗೆ ಬಳಸಿಕೊಂಡರೆ
ತನ್ನ ಸಂಶೋಧನೆಗೆ ಬಳಸಿಕೊಂಡರೆ ಅದನ್ನು ಮಾಧ್ಯಮಿಕ ದತ್ತಾಂಶ ಎನ್ನುವರು. ಒಂದು ಸಂಶೋಧನೆ ಮಾಡಬೇಕು, ಹೊಸ ಮಾಹಿತಿಯನ್ನ, ಹೊಸ ಜ್ಞಾನವನ್ನ ನೀನು ಆವಿಷ್ಕಾರ ಮಾಡಬೇಕು ಅಂತ ಹೇಳ್ಬೇಕು. ಫಸ್ಟ್ ಕಲೆಕ್ಷನ್ ಆಫ್ ಡಾಟಾ, ಮಾಹಿತಿಯನ್ನ ಸಂಗ್ರಹಿಸಬೇಕು. ನಿಮ್ಮೂರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ದಿಢೀರಾಗಿ ಏನೋ ಒಂದು ಹೊಸದನ್ನ ಮಾಹಿತಿ ಹೇಳಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೋಬೇಕು. ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಅದನ್ನೇ ದತ್ತಾಂಶ ಸಂಗ್ರಹಣೆ ಅಂತ ಕರೀತಾರೆ. ನಿಮ್ಮೂರ ಬಗ್ಗೆ, ಹೊಸ ಪಟ್ಟಣದ ಬಗ್ಗೆ, ಅಥವಾ ನಿಮ್ಮ ಯಾವುದೋ ಒಂದು ಗ್ರಾಮದ ಬಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ದಿಢೀರ್ ಕೊಡಕ್ಕಾಗಲ್ಲ. ಈ ಊರು ಅಂದ್ರೆ ಹಿಂಗೆ ಅಂತ ಹೇಳಿ ಏನ್ ಮಾಡ್ಬೇಕಾಗುತ್ತೆ, ಮೊದಲು ಆ ಊರಿನ ಪರ, ಪೂರ್ವ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಿನ್ನೆಲೆಯನ್ನ, ಮಾಹಿತಿಯನ್ನ ಸಂಗ್ರಹಿಸಬೇಕು. ಅದನ್ನೇ ದತ್ತಾಂಶ ಸಂಗ್ರಹಣೆ ಅಂತ ಕರೀತೀವಿ. ಅದನ್ನೇ ದತ್ತಾಂಶ ಸಂಗ್ರಹಣೆ. ಒಂದು ಕುಟುಂಬದ ಬಗ್ಗೆ, ಒಂದು ಗ್ರಾಮದ ಬಗ್ಗೆ, ಯಾವುದೇ ಒಂದು ವಿಚಾರದ ಬಗ್ಗೆ ನೀವು ಸಂಶೋಧನೆ ಮಾಡ್ತೀಯ, ಸಾಮಾಜಿಕ ಘಟನಾವಳಿಯ ಬಗ್ಗೆ ಅಂದ್ರೆ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಅದನ್ನೇ ದತ್ತಾಂಶ ಸಂಗ್ರಹಣೆ ಅಂತ ಕರೀತೀವಿ. ಅದೇ ರೀತಿ ಮುಂದುವರಿತಾ ಆ ಮಾಹಿತಿಯನ್ನ ನೀನೇ ನೇರವಾಗಿ ಸಂಗ್ರಹಣೆ ಮಾಡ್ಕೊಂಡ್ಬಂದ್ರೆ, ಆ ಮಾಹಿತಿಯನ್ನ ನೀನೇ ನೇರವಾಗಿ ಸಂಗ್ರಹಣೆ ಮಾಡ್ಕೊಂಡ್ಬಂದ್ರೆ ಅದನ್ನ ಪ್ರಾಥಮಿಕ ದತ್ತಾಂಶ. ಆ ಮಾಹಿತಿಯನ್ನ ನೀನೇ ನೇರವಾಗಿ ಪಡ್ಕೊಂಡು ತಗೊಂಡ್ಬಂದ್ರೆ ಪ್ರಾಥಮಿಕ ದತ್ತಾಂಶ ಅಂತ. ಅನ್ಯ ಉದ್ದೇಶಕ್ಕಾಗಿ ಸಂಗ್ರಹಿಸಿರುವ ಮಾಹಿತಿಯನ್ನ ನಿನ್ನ ಸಂಶೋಧನೆಗೆ ನೀನು ಬಳಕೆ ಮಾಡ್ಕೊಂಡ್ರೆ ಮಾಧ್ಯಮಿಕ ದತ್ತಾಂಶ. ಯಾರೋ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ, ಯಾರೋ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ, ಆ ಮಾಹಿತಿಯನ್ನ ನಿನ್ನ ಸಂಶೋಧನೆಗೆ ಬಳಕೆ ಮಾಡ್ಕೊಂಡ್ರೆ ಅದನ್ನೇ ನಾವು ಮಾಧ್ಯಮಿಕ ದತ್ತಾಂಶ ಅಂತ ಕರೀತೀವಿ. ಇಷ್ಟು ಸಾಮಾಜಿಕ ಸಂಶೋಧನೆ ಅಂದ್ರೇನು? ದತ್ತಾಂಶ ಸಂಗ್ರಹಣೆ, ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ. ಈಗ ಸಂಶೋಧನೆಯನ್ನ ಮಾಡಬೇಕು, ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಬೇಕು. ಯಾವ ಬಗ್ಗೆ? ಸಾಮಾಜಿಕ ಘಟನಾವಳಿ ಬಗ್ಗೆ, ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ. ಉದಾಹರಣೆಗೆ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಖೆ ಏನಂತೀವಿ? ಖಗೋಳಶಾಸ್ತ್ರ ಅಂತ ಕರೀತೀವಿ. ಖಗೋಳಶಾಸ್ತ್ರದಲ್ಲಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ? ಗ್ರಹ, ನಕ್ಷತ್ರ, ಉಪಗ್ರಹ, ಕ್ಷುದ್ರ ಗ್ರಹ, ಧೂಮಕೇತು ಇವೆಲ್ಲವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಯಾವ ಪ್ರಕಾರದ ಅಧ್ಯಯನ ಮಾಡ್ತಾರೆ? ಅವುಗಳ ಬಗ್ಗೆ ಮಾಹಿತಿ ಹೇಗೆ ಸಂಗ್ರಹಣೆ ಮಾಡ್ತಾರೆ? ಸೂರ್ಯನನ್ನ ಈಗ ವಿಜ್ಞಾನದಲ್ಲಿ ಪ್ರಯೋಗ ಮಾಡಬೇಕು ಅಂದ್ರೆ ಪ್ರಯೋಗಾಲಯದಲ್ಲಿ ಮಾಹಿತಿ ಹೆಂಗ್ ಸಂಗ್ರಹಣೆ ಮಾಡ್ತಾರೆ. ಉದಾಹರಣೆಗೆ ಸೂರ್ಯನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಂದ್ರೆ ಹೆಂಗ್ ಮಾಡ್ತಾರೆ? ಸ್ಯಾಟಲೈಟ್ ಮುಖಾಂತರ. ಮತ್ತೆ ಸೂರ್ಯನನ್ನ ನಟ್ಟುಪಟ್ಟಿರುತ್ತಲ್ಲ, ಅದು ನಿಜ ತಗೊಂಡು ಲ್ಯಾಬೊರೇಟರಿಯಲ್ಲಿ ಇಟ್ಟು ಚೆಕ್ ಮಾಡಕ್ಕಾಗತ್ತಾ ಏನಾಗಿದೆ ಹೆಂಗಿದೆ ಅಂತ ಹೇಳಿ? ಆಗಲ್ಲ. ಆಕಾಶಕಾಯಗಳನ್ನ ನಾವು ಟಚ್ ಮಾಡಕ್ಕಾಗಲ್ಲ. ಆದ್ರೂ ಕೂಡ ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಗ್ರಹಣ ಇಂಥ ಟೈಮ್ಗೆ ಆಗುತ್ತೆ, ಇಂಥ ಟೈಮ್ಗೆ ಸೂರ್ಯ ಮುಳುಗ್ತದೆ, ಇಂಥ ಟೈಮ್ಗೆ ಈ ಧೂಮಕೇತು ಅಪ್ಪಳಿಸ್ತದೆ. ಇವೆಲ್ಲ ಹೆಂಗ್ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ ವಿಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು? ಅವಲೋಕನವನ್ನ ಮಾಡ್ತಾರೆ. ದೂರದರ್ಶಕ ಯಂತ್ರದ ಮೂಲಕ ಆಕಾಶಕಾಯಗಳ ಚಲನವಲನವನ್ನ ನಿರಂತರವಾಗಿರ್ತಕ್ಕಂಥ ಅವಲೋಕನವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಅವಲೋಕನ, ನೋಡ್ತಾರೆ. ಅವಲೋಕನ ಏನು? ನೋಡೋದು. ನಿರಂತರವಾಗಿ ಆಕಾಶಕಾಯಗಳನ್ನ ನೋಡ್ತಕ್ಕಂತಹ ವಿಧಾನವನ್ನ ಕಾಣಬಹುದು. ಆ ಮುಖಾಂತರ ಅಂದ್ರೆ ನೋಡೋದ್ರ ಮುಖಾಂತರ ಮಾಹಿತಿಯನ್ನ ಸ್ಪಷ್ಟವಾಗಿ ಸಂಗ್ರಹಣೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅದೇ ವಿಧಾನವನ್ನ ನಾವು ಸಮಾಜ ವಿಜ್ಞಾನದಲ್ಲೂ ಬಳಕೆ ಮಾಡ್ತೀವಿ. ಯಾವ ವಿಧಾನ? ಅವಲೋಕನ ವಿಧಾನ. ನಾವು ಕೂಡ ಸಾಮಾಜಿಕ ಸಂಗತಿಗಳ ಬಗ್ಗೆ, ಸಾಮಾಜಿಕ ಸನ್ನಿವೇಶಗಳ ಬಗ್ಗೆ, ಸಾಮಾಜಿಕ ಘಟನಾವಳಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡಲಿಕ್ಕೆ ಅವಲೋಕನ ವಿಧಾನವನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಾಹಿತಿ ಸಂಗ್ರಹಣೆಯ ಮೊದಲ ವಿಧಾನ ಅವಲೋಕನ. ಸೈಡಿಂಗ್ ಬರ್ಕೊಡ್ರಿ. ಮಾಹಿತಿ ಸಂಗ್ರಹಣೆಯ ತಂತ್ರಗಳು ಮತ್ತು ಸಾಧನಗಳು. ಮಾಹಿತಿ ಸಂಗ್ರಹಣೆಯ ತಂತ್ರಗಳು ಮತ್ತು ಸಾಧನಗಳು. ಮಾಹಿತಿ ಸಂಗ್ರಹಣೆಯ ತಂತ್ರಗಳು ಮತ್ತು ಸಾಧನಗಳು. ಅದರಲ್ಲಿ ಮೊದಲನೇದು ಅವಲೋಕನ. ಅಬ್ಸರ್ವೇಷನ್. ಅವಲೋಕನ ಮಾಹಿತಿ ಸಂಗ್ರಹಣೆಯ ತಂತ್ರಗಳು ಮತ್ತು ಸಾಧನಗಳು. ಮಾಹಿತಿ ಸಂಗ್ರಹಣೆಯ ತಂತ್ರಗಳು ಮತ್ತು ಸಾಧನಗಳು. ಅದರ
ಮೊದಲಾಗಿ ಅವಲೋಕನ ಅಬ್ಸರ್ವೇಷನ್. ನಾವು ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು ಅಂದ್ರೆ ನಾವು ಕೂಡ ಖಗೋಳಶಾಸ್ತ್ರಜ್ಞರನ್ನು ಬಳಕೆ ಮಾಡ್ತಾರಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ತಂತ್ರವನ್ನ ಸಾಧನವನ್ನ ಅವಲೋಕನವನ್ನು ಬಳಕೆ ಮಾಡ್ತೀವಿ. ಹಾಗಾದ್ರೆ ಅವಲೋಕನ ಅಂದ್ರೆ ಏನು? ಅವಲೋಕನ ಅಂದ್ರೆ ನೋಡೋದು. ನೋಡಿದ್ರೆ ಎಲ್ಲ ನೋಡುವ ನೋಟವನ್ನ ಅವಲೋಕನ ಅನ್ನಲ್ಲ. ಬಹಳ ಜನರು ನೋಡ್ತಾರೆ, ಬಹಳ ಜನರನ್ನ ನೋಡ್ತಾರೆ, ಆದ್ರೆ ಕೆಲವೊಬ್ಬರು ಮಾತ್ರ ಅವಲೋಕನ ಮಾಡಿರ್ತಾರೆ. ಬಹಳ ಜನರನ್ನ ನೋಡಿರ್ತಾರೆ, ಆದ್ರೆ ಕೆಲವೊಬ್ಬರು ಮಾತ್ರ ಅವಲೋಕನ ಮಾಡಿರ್ತಾರೆ. ಅವರ ಎಲ್ಲ ಚಲನವಲನಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ, ಸ್ಪಷ್ಟವಾಗಿ ನೆನ್ಪಿಟ್ಕೊಂಡಿರ್ತಾರೆ. ಅವ್ರು ಇವತ್ತು ಯಾವ ಡ್ರೆಸ್ ಹಾಕಿ ಬಂದಿದ್ರು, ಯಾವ ಶರ್ಟ್ ಹಾಕಿದ್ರು, ಅವ್ರು ಯಾವ ರೀತಿಯಾಗಿರ್ತಕ್ಕಂತಹ ಡ್ರೆಸ್ ಅನ್ನ ಹೇರ್ ಸ್ಟೈಲ್ ಅನ್ನ ಫಾಲೋ ಮಾಡಿದ್ರು. ಕೆಲವೊಬ್ಬರನ್ನ ಉದ್ದೇಶ ಪೂರ್ವಕವಾಗಿ ವೀಕ್ಷಣೆಯನ್ನ ಮಾಡ್ತಾರೆ. ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ಅವಲೋಕನ ಅಂದ್ರೆ ಬೇರೆ ಏನೂ ಅಲ್ಲ, ಸುಮ್ನೆ ನೋಡ್ತಕ್ಕಂಥ ನೋಟ ಅಂದ್ರೆ ಯಾವುದೇ ಉದ್ದೇಶ ಇಲ್ಲದೆ ನೋಡ್ತಕ್ಕಂಥ ನೋಟವನ್ನ ಅವಲೋಕನ ಅನ್ನಲ್ಲ. ಉದ್ದೇಶ ಇಟ್ಕೊಂಡು ನೋಡ್ತಕ್ಕಂತಹ ನೋಟವನ್ನ ನಾವೇನಂತೀವಿ? ಅವಲೋಕನ. ನೆನ್ಪಿಟ್ಕೊಳ್ರಿ, ಎಲ್ಲರೂ ನೋಡುವ ನೋಟವನ್ನ ನಾವು ಅವಲೋಕನ ಅನ್ನಲ್ಲ, ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ಅಂದ್ರೆ ಉದ್ದೇಶ ಪೂರ್ವಕವಾಗಿ ನಾವು ನೋಡಿದ್ಮೇಲೆ ಅದನ್ನ ಏನ್ ಮಾಡ್ತೀವಿ? ನಡೆದಿರ್ತಕ್ಕಂಥ ಘಟನಾವಳಿಯನ್ನ ರೆಕಾರ್ಡ್ ಮಾಡ್ಕೊಂತೀವಿ, ದಾಖಲೆ ಮಾಡ್ಕೊಳ್ತೀವಿ. ಏನಪ್ಪಾ ಉದ್ದೇಶ ಪೂರ್ವಕ ವೀಕ್ಷಣೆ? ನಿಮ್ಮೂರಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಅಂತ, ಜಾತ್ರೆಯನ್ನ ನಾವು ದಾಖಲೆ ಮಾಡ್ಕೋಬೇಕು ಅಂದ್ರೆ ಅಧ್ಯಯನ ಮಾಡ್ಬೇಕು. ಏನ್ ಮಾಡ್ಬೇಕು? ದೂರ ನಿಂತ್ಕೊಂಡು ಯಾವ್ದೋ ಒಂದು ಮನೆ ಹತ್ರ ಯಾವ್ದೋ ಒಂದು ಕೆಡ್ಡೋತ್ಸವನೋ ಅಥವಾ ಸಿಡೆ ಉತ್ಸವನೋ ಅಥವಾ ತೇರ್ ರಥೋತ್ಸವನೋ ನಡೀತಾ ಇರುತ್ತೆ. ಅಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅಂದ್ರೆ ನಾವು ದೂರ ನಿಂತ್ಕೊಂಡು ನೋಡೋದು ಅಷ್ಟೇ, ಕ್ಯಾಮ್ರಾ ಮಾಡ್ಕೊಳ್ಳೋದು ಅಥವಾ ಕಣ್ಣಿಂದ ನೋಡ್ಕೊಂಡು ಬರ್ಕೊಳ್ಳೋದು, ದಾಖಲೆ ಮಾಡ್ಕೊಳ್ಳೋದು ಮಾಹಿತಿನ. ಇಷ್ಟೊತ್ತಿಗೆ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು, ಇಷ್ಟೊತ್ತಿಗೆ ಇಂಥ ಕಾರ್ಯಕ್ರಮ ಮಾಡಿದ್ರು, ದೇವ್ರ ಪ್ರಶ್ನೆ ಮಾಡಿಸಿದ್ರು, ಈ ರೀತಿ ಮಾಡಿದ್ರು. ಹೀಗೆ ಅವಲೋಕನವನ್ನ ನಿಗದಿತವಾಗಿ ದಾಖಲೆ ಮಾಡ್ಕೊಳ್ತಕ್ಕಂತಹ ವಿಧಾನ ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ಈಗ ಬರ್ಕೊಡ್ರಿ, ಅವಲೋಕನ ಸೈಡ್ ವ್ಯಾಖ್ಯಾನ ಅಂತ ಬರ್ಕೊಡ್ರಿ. ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ ಎನ್ನುವರು. ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ ಎನ್ನುವರು. ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ ಎನ್ನುವರು. ಪರ್ಪಸ್ಫುಲಿ ನೋಡ್ತಕ್ಕಂಥದ್ದು ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ ಅಂತ ಕರೀತೀವಿ. ಉದ್ದೇಶ ಪೂರ್ವಕ ವೀಕ್ಷಣೆಯೇ ಅವಲೋಕನ. ನೆಕ್ಸ್ಟ್ ಹೇಳಿ, ಅವಲೋಕನದ ಪ್ರಕಾರಗಳು, ಟೈಪ್ಸ್. ಮೂರು ಪ್ರಕಾರ ಇದೆ. ಮೂರು ರೀತಿಯಾಗಿರ್ತಕ್ಕಂಥ ಅವಲೋಕನ ಪ್ರಕಾರ ಇದೆ. ರಚಿತ, ಅರಚಿತ, ರಚನಾತ್ಮಕ ಅಥವಾ ಅರಚಿತ, ನಿಯಂತ್ರಿತ ಮತ್ತು ಅನಿಯಂತ್ರಿತ, ಸಹಭಾಗಿ, ಅಸಹಭಾಗಿ. ಮೂರು ಪ್ರಕಾರದ ಅವಲೋಕನವನ್ನ ನಾವು ಕಾಣಬಹುದು. ಅಂದ್ರೆ ನೋಡ್ತಕ್ಕಂತಹ ನೋಟ ಅಂದ್ರೆ ಉದ್ದೇಶಪೂರ್ವಕ ವೀಕ್ಷಣೆ ಮೂರು ಪ್ರಕಾರದಲ್ಲಿರುತ್ತೆ. ಒಂದು ರಚಿತ ಮತ್ತು ಅರಚಿತ. ಇದನ್ನು ಔಪಚಾರಿಕ, ಅನೌಪಚಾರಿಕ ಅಂತ ಕೂಡ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಫಾರ್ಮಲ್ ಅಂಡ್ ನಾನ್ ಫಾರ್ಮಲ್, ಔಪಚಾರಿಕ ಮತ್ತು ಅನೌಪಚಾರಿಕ. ಇನ್ನು ಸಹಭಾಗಿ, ಅಸಹಭಾಗಿ, ಭಾಗವಹಿಸಿದರೆ ಹೊರಗಿರ್ತಕ್ಕಂಥದ್ದು. ಇನ್ನು ನಿಯಂತ್ರಿತ, ಅನಿಯಂತ್ರಿತ. ನಿಯಂತ್ರಿತ ಅವಲೋಕನ, ಅನಿಯಂತ್ರಿತ ಅವಲೋಕನ. ಹೇಳ್ಬೋದಾ? ರಚಿತ ಮತ್ತು ಅರಚಿತ ಅವಲೋಕನ. ರಚಿತ ಸ್ಟ್ರಕ್ಚರ್ ಮುಂಚೆನೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂತಹ ಪ್ರೀ ಪ್ಲಾನ್ ಇರತಕ್ಕಂತಹ ಅವಲೋಕನವನ್ನ ನಾವು ರಚಿತ ಅವಲೋಕನ ಅಂತ ಕರಿತೀವಿ. ರಚಿತ ಅಂದ್ರೆ ಪ್ರೀ ಪ್ಲಾನ್ ಸ್ಟ್ರಕ್ಚರ್ ಹಿಂಗೆ ಇರುತ್ತೆ, ಇದೇ ರೀತಿ ಮಾಡ್ಬೇಕು, ಇದೇ ರೀತಿ ಮಾಹಿತಿ ಸಂಗ್ರಹಣೆಯನ್ನ ಮಾಡಬೇಕು ಅಂತಕ್ಕಂಥ ಪೂರ್ವ ನಿಗದಿತವಾಗಿರ್ತಕ್ಕಂಥ ರಚನೆಯನ್ನ ಒಳಗೊಂಡಿರ್ತಕ್ಕಂಥದನ್ನ
ಉದಾಹರಣೆಗೆ ಮೂಲ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ, ಜಾತ್ರೆ, ಮಹೋತ್ಸವ, ಅಲ್ಲಿ ಹೋಗ್ಬೇಕು, ಈ ರೀತಿ ಮಾಹಿತಿ ಸಂಗ್ರಹಣೆ ಮಾಡ್ಬೇಕು. ಆರಾಚಿತ ಅಂದ್ರೆ ನಾನ್ ಪ್ಲಾನ್, ಹೋಗ್ತಾ ಇರ್ತಾರೆ, ಇನ್ನೊಂದು ಘಟನೆ ನಡೆಯುತ್ತೆ, ಅದನ್ನ ಅವಲೋಕನ ಮಾಡಿ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಹೋಗ್ತಾ ಇರ್ತಾರೆ ದಾರಿನಲ್ಲಿ ಯಾವುದೋ ಒಂದು ಜಾತ್ರೆನೋ ಅಥವಾ ಯಾವುದೋ ಒಂದು ವಿವಾಹ ಮಹೋತ್ಸವನೋ ಅಥವಾ ಇನ್ನಿತರ ಯಾವುದೋ ಒಂದು ಗ್ರಾಮದ ಆಚರಣೆ ನಡೀತಾ ಇರುತ್ತೆ, ಅದನ್ನ ನಿಂತು ಆರಾಚಿತ ವಿಜ್ಞಾನ ಇದ್ದಂಗೆ ಅಲ್ಲಿ ನಿಧಾನಕ್ಕೆ ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡ್ತಕ್ಕಂಥದ್ದನ್ನ ದಾಖಲೆ ಮಾಡ್ಕೊಳ್ತಕ್ಕಂಥದ್ದನ್ನ ಆರಾಚಿತ ಅವಲೋಕನ. ನೆಕ್ಸ್ಟ್ ಹೇಳ್ತಾರೆ ಸಹಭಾಗಿ ಮತ್ತು ಅಸಹಭಾಗಿ ಅಂತ ಹೇಳ್ತಾರೆ. ಇನ್ವಾಲ್ವ್ ಅಂಡ್ ನಾನ್ ಇನ್ವಾಲ್ವ್ ಅಥವಾ ಪಾರ್ಟಿಸಿಪೇಟ್ ಅಥವಾ ನಾನ್ ಪಾರ್ಟಿಸಿಪೇಟ್ ಅಂತ. ಸಹಭಾಗಿ ಮತ್ತು ಅಸಹಭಾಗಿ ಅಂದ್ರೆ ಸಂಶೋಧಕ ತಾನು ಆ ಕಾರ್ಯಕ್ರಮದಲ್ಲಿ ಆ ಸಭೆಯಲ್ಲಿ ಆ ಜನರ ಜೊತೆಗೆ ಬೆರೆತು ಅವಲೋಕನವನ್ನ ಮಾಡಿದ್ರೆ ಅದನ್ನ ಸಹಭಾಗಿ ಅಂತ ಹೇಳ್ತಾರೆ. ಒಬ್ಬ ರೈತ, ನಾನು ಒಬ್ಬ ರೈತನಾಗಿ ಹೋಗಿ ಗದ್ದೆಯಲ್ಲಿ ನಾಟಿ ಮಾಡಿದ್ರೆ ಅದನ್ನ ಸಹಭಾಗಿ ಅವಲೋಕನ. ರೈತರ ಕಷ್ಟಗಳೇನು, ರೈತನ ಸನ್ನಿವೇಶ ಏನು ಅಂತಕ್ಕಂಥದ್ದನ್ನ ಗಮನಿಸಿ ಮಾಹಿತಿಯನ್ನ ಸಂಗ್ರಹಣೆ